ಸ್ಟೋಯಿಕ್ ಆಗಿರೋದ್ರಿಂದ ಎಪಿಕ್ಟೆಟಸ್ನ ಅನುಸರಿಸೋದು ಅಷ್ಟು ಸುಲಭ ಅಲ್ಲ. ನಮಗೇನಾಗುತ್ತೆ ಅನ್ನೋದು ಮುಖ್ಯ ಅಲ್ಲ, ಅದಕ್ಕೆ ನಾವು ಹೇಗೆ ಪ್ರತಿಕ್ರಿಯಿಸ್ತೀವಿ ಅನ್ನೋದು ಮುಖ್ಯ ಅಂತ ಅವ್ರು ಹೇಳ್ತಾರೆ. ನಮ್ಮ ಸುತ್ತಮುತ್ತ ಹಲವಾರು ಘಟನೆಗಳು ನಡೀತಾ ಇರುತ್ತೆ. ಅದು ನಮಗೆ ಆಗ್ಬೇಕಂತ ಇಲ್ಲ, ಆದರೆ ಅದಕ್ಕೆ ಪ್ರತಿಕ್ರಿಯಿಸದೇ ಇರೋದು ತುಂಬ ಕಷ್ಟ. ನಿನ್ನೆ ಕೆಂಪು ಕೋಟೆ ಸ್ಫೋಟದ ಥರ. ನಮಗೆ ಜೀವವನ್ನು ಸೃಷ್ಟಿಸೋ ಶಕ್ತಿ ಇದೆಯಾ? ಉತ್ತರ ಇಲ್ಲ ಅಂದಮೇಲೆ ಅದನ್ನ ಕೊನೆಗೊಳಿಸೋ ಹಕ್ಕು ನಮ್ಗೆಲ್ಲಿದೆ? ಇದು ಬರೀ ಜೀವವನ್ನು ಸೃಷ್ಟಿಸೋ ಮಾತು ಮಾತ್ರ ಅಲ್ಲ, ಜೀವನವನ್ನು ನಡೆಸೋ ಮತ್ತು ಉಳಿಸೋ ಮಾತು ಕೂಡ ಆಗಿದೆ. ನಮಗೆ ನಮ್ಮ ಜೀವದ ಮೇಲೆ ಹಕ್ಕಿಲ್ದಿದ್ದಾಗ ಅದನ್ನ ಬೇರೆಯವ್ರ ಮೇಲೆ ಚಲಾಯಿಸೋದು ಎಷ್ಟು ಸರಿ? ಇದು ತುಂಬ ಕ್ರೂರವಾಗಿದೆ ಅಲ್ವಾ? ಮಾನವೀಯತೆಯನ್ನು ಮರ್ತು ಬಿಡಿ. ತುಂಬ ನಿರಾಶಾದಾಯಕ ಸಂಗತಿ ಏನಂದ್ರೆ, ಜೀವಗಳನ್ನ ಉಳಿಸೋ ವೈದ್ಯರೇ ಈ ಪ್ರಕರಣದಲ್ಲಿ ಶಂಕಿತರು. ಏನಾದ್ರೂ ಭೀಕರ ಕಾರಣ ಇಲ್ಲದೆ ಕಾಡು ಪ್ರಾಣಿಗಳೇ ತಮ್ಮ ಜಾತಿಯ ಇತರೆ ಪ್ರಾಣಿಗಳನ್ನ ಕೊಲ್ಲೋದಿಲ್ಲ. ಆದ್ರೆ ಮುಗ್ಧರನ್ ಕೊಲ್ಲೋದ್ರಿಂದ ಲಾಜಿಕ್ ಏನು? ಎಪಿಕ್ಟೆಟಸ್ ಈಗ ಬದುಕಿದ್ರೆ ಅವನ ಆಲೋಚನಾ ಪ್ರಕ್ರಿಯೆಗೊಳಿಸಲು ನನ್ನ ಆಲೋಚನೆಗಳು ಸೋತೋಗ್ತಿತ್ತು ಅನ್ಸುತ್ತೆ. ನಂಗೆ ಒಂದು ಆಶ್ಚರ್ಯ ಆಗೋದೇನಂದ್ರೆ, ನಮ್ಮ ಪ್ರಜಾಪ್ರಭುತ್ವ ವಿಫಲ ಆಯ್ತಾ? ನಿರಂಕುಶಾಧಿಕಾರ ಉತ್ತಮ ಆಗಿತ್ತಾ? ಪ್ರಿಯ ಕಲಿಯುಗ, ನನ್ನ ಎಲ್ಲ ಪ್ರಶ್ನೆಗಳು ಎಲ್ಲಿ, ಯಾವಾಗ ಮತ್ತು ಹೇಗೆ ಉತ್ತರ ಸಿಗುತ್ತೆ?